ಮಂದಿರ ಆಗಬೇಕಿತ್ತು, ಆದೇಶ ಬಂತು, ಮಂದಿರ ಆಯಿತು, ಉದ್ಘಾಟನೆ ಆಯಿತು, ಪ್ರಾಣ ಪ್ರತಿಷ್ಠಾಪನೆ ಆಯಿತು. ರಾಜಕೀಯ ನಿಲ್ಲಲ್ವಾ ಈಗ? ಅಲ್ಲ, ರಾಜಕೀಯ ನಿಲ್ಲೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಲ್ಲಿ ಯಾವ ಹಿನ್ನೆಲೆಯಲ್ಲಿ ಮಂದಿರ ಆಗ್ತಾ ಇದೆ, ಈ ಇಡೀ ಮಂದಿರದ ಯಾವ ಪಕ್ಷದ ಒಂದು ಪ್ರಮುಖ ಉದ್ದೇಶ ಆಗಿತ್ತು, ಯಾವ ಪಕ್ಷದ ಪ್ರಣಾಳಿಕೆಯಲ್ಲಿತ್ತು, ಅದೇ ಪಕ್ಷ ಇವತ್ತು ಅಧಿಕಾರದಲ್ಲಿದೆ. ಆ ಪಕ್ಷ ಅಧಿಕಾರದಲ್ಲಿದ್ದಾಗ ಇದೊಂದು ಕೋರ್ಟು ತೀರ್ಮಾನ ಬಂದಾದ ಮೇಲೆ ಕಟ್ಟಿರೋ ದೇವಸ್ಥಾನ, ಒಂದು ದೇವಸ್ಥಾನ ಟ್ರಸ್ಟ್ ಕಟ್ಟಿದೆ. ಆ ಒಂದು ದೇವಸ್ಥಾನ ಮತ್ತು ಇದೊಂದು ದೈವಿಕ ಒಂದು ಧಾರ್ಮಿಕ ಒಂದು ಕಾರ್ಯಕ್ರಮ. ನಾನೊಬ್ಬ ಪ್ರಧಾನಮಂತ್ರಿಯಾಗಿ ಒಂದು ಧಾರ್ಮಿಕ ಕಾರ್ಯಕ್ರಮದ ಜೊತೆಯಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೋಬೇಕು. ಯಾಕಂದರೆ ಇದು ಕೇವಲ ಧಾರ್ಮಿಕ ಕಾರ್ಯಕ್ರಮ ಕೂಡ ಅಷ್ಟೇ ಅಲ್ಲ, ಇದಕ್ಕೆ 100 ವರ್ಷಗಳ ಕಾಂಟ್ರವರ್ಸಿಯ ಆ ಕಡೆ ಈ ಕಡೆ ಅನೇಕ ರಕ್ತಪಾತ ಆಗಿದೆ. ಹೀಗೆಲ್ಲ ಇರುವಾಗ, ಇಷ್ಟೊಂದು ಸೆನ್ಸಿಟಿವ್, ಇಷ್ಟೊಂದು ಸೂಕ್ಷ್ಮವಾದ ವಿಚಾರ ಇರುವಾಗ ಒಬ್ಬ ಜವಾಬ್ದಾರಿಯುತ ಪ್ರಧಾನಮಂತ್ರಿ ಈ ಒಂದು ಕಾರ್ಯಕ್ರಮದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಅದಾಗಲಿ, ಮಂದಿರ ಆಗಬಾರ್ದು. ಯಾಕಂದರೆ ಇಷ್ಟೆಲ್ಲ ಕೊಲೆಗಳು ರಕ್ತಪಾತಗಳು ಆದಮೇಲೆ ಕಟ್ಟಿದಂಥ ದೇವಸ್ಥಾನ ಶಾಂತಿಯನ್ನು ಹರಡುವಂಥ ಒಂದು ಸಂದೇಶ ಹೋಗಬೇಕಾಗಿತ್ತು. ಆ ಶಾಂತಿಯನ್ನು ಹೋಗುವ ಸಂದೇಶವಲ್ಲದೆ ಇದೊಂಥರ ಗೆಲುವಿನ ಸಂಭ್ರಮ. ಯಾರನ್ನು ನಾವು ಸೋಲಿಸಿಬಿಟ್ಟಿದ್ದೀವಿ, ಯಾರ ಮೇಲೆ ನಾವು ಹೆಚ್ಚುಗಾರಿಕೆ ಸಾಧಿಸಿಬಿಟ್ಟಿದ್ದೀವಿ. ಅವತ್ತು ಬಾಬರ್ ಸಾಧಿಸಿದ್ದ, ಇವತ್ತು ನಾನು ಸಾಧಿಸಿಬಿಟ್ಟಿದ್ದೇನೆ. ಈ ಥರದ ಒಂದು ಸ್ಪರ್ಧಾತ್ಮಕ, ಈ ಥರದ ಒಂದು ಕಾಂಪಿಟೇಟಿವ್ ಸ್ಪಿರಿಟಲ್ಲಿ ನಡೆದಿದ್ದು ಮತ್ತು ದ ಕೈಂಡ್ ಆಫ್ the political discourse that happened around it, ಇದರ ಸುತ್ತಮುತ್ತಾದಂಥ ರಾಜಕೀಯ ಸಂವಾದಗಳು ಕೂಡ ಇದಕ್ಕೆ ಬಿಜೆಪಿ ಮಾತ್ರ ಜವಾಬ್ದಾರಿ ಅಲ್ಲ, ಕಾಂಗ್ರೆಸ್ ಕೂಡ ಅಷ್ಟೇ ಜವಾಬ್ದಾರಿ. ಕಾಂಗ್ರೆಸ್ ಅಟ್ಲೀಸ್ಟ್ ಅವರಾದ್ರೂ ಇದರಲ್ಲಿ ಭಾಗವಹಿಸೋದಿಲ್ಲ, ನನ್ನ ಕಾರ್ಯಕ್ರಮ, ನನ್ನ ಅಭಿವೃದ್ಧಿ ಕಾರ್ಯಕ್ರಮ ಮಾತಾಡ್ತೇನೆ ಅಂತ ಹೋಗ್ಬೋದಾಗಿತ್ತು. There was no compulsion for them to jump into the debate framed by BJP. Okay. They have done it and they have lost it miserably and they will lose it miserably. ಚಿಕ್ಕ ಕೌಂಟರ್ ಕೊಡ್ತೀನಿ ನಾಗೇಂದ್ರ ಒಂದು ಸರಿ, ನಿಮ್ಗೆ ಹೇಳ್ತೀನಿ. ನೀವು ಹೇಳ್ತಿದ್ದೀರಾ ಪ್ರಧಾನಮಂತ್ರಿ ಹೋಗ್ಬಾರ್ದಿತ್ತು, ಇದು BJP ಕಾರ್ಯಕ್ರಮ ಅಂತ ಹೇಳ್ತಾರೆ. ನಿಮ್ಗೊಂದು ತೋರಿಸ್ತೀನಿ, ಎಲ್ಲರನ್ನೂ ತೋರಿಸಿ ಸ್ಕ್ರೀನಲ್ಲಿ. ಈಗ ಒಂದು ಪ್ರಶ್ನೆ ಕೇಳ್ತೀನಿ, ನಂಗೆ ಉತ್ತರ ಕೊಡಿ. ಯಾರ ಹತ್ರ ಸರಿಯಾಗಿ ಉತ್ತರ ಇದೆ ನೋಡೋಣ. ಎಷ್ಟು ಜನ BJP ಅವರು ಇದ್ರು ಅಲ್ಲಿ ಆ ಕಾರ್ಯಕ್ರಮದಲ್ಲಿ? ಯಾರು ಹೇಳ್ಬೋದಾ ನನಗೆ? ಇಲ್ಲ ಇಲ್ಲ, ನಾನು ಜಸ್ಟ್ ಇದು ಓವರ್ ಆಲ್, ಜಸ್ಟ್ ನಿಮಗೆ ಅಂತಲ್ಲ, ಜಸ್ಟ್ ಓವರ್ ಆಲ್ ಒಂದು ನ್ಯಾರೇಟಿವ್ ಸೆಟ್ ಮಾಡ್ತೀರಲ್ಲ, ಆ ನ್ಯಾರೇಟಿವ್ ಕ್ಲಿಯರ್ ಮಾಡೋದಕ್ಕೆ ಎಷ್ಟು ಜನ ಹೋಗಿದ್ರು BJPಯಿಂದ? ಯಾರು ಗೊತ್ತಾ? ಹಾಂ, ಹೇಳಿ. ಇಲ್ಲಿ ಅದು ಬಿಜೆಪಿ ಪಕ್ಷದ ಸದಸ್ಯರು ಹೋಗಿದಾರೋ ಅಥವಾ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೋಗಿದಾರೋ, ಜನಸಾಮಾನ್ಯರು ಹೋಗಿದಾರೋ, ಇಲ್ಲಿ ಅದೊಂದು ನ್ಯೂಮರಿಕಲ್ ಕೌಂಟ್ ಮುಖ್ಯ ಅಲ್ಲ. ದ ನ್ಯಾರೇಟಿವ್, ಹೂ ಓನ್ಸ್ ದಿಸ್ ನ್ಯಾರೇಟಿವ್, ಹೂ ಓನ್ಸ್ ದ ನ್ಯಾರೇಟಿವ್. ಈ ಒಂದು ನ್ಯಾರೇಟಿವ್ ಓನರ್ಶಿಪ್ ಎಲ್ಲಿದೆ, ಯಾವ ರಾಜಕೀಯ ಪಕ್ಷಕ್ಕೆ ಇದು ಹೋಗ್ತದೆ, ದಟ್ ಇಸ್ ವೆರಿ ಕ್ಲಿಯರ್. ಓಕೆ, ಆ ಪಕ್ಷದ ರಾಜಕೀಯ ಇದನ್ನು ಮಾಡಬೇಕಾ ಮಾಡಬಾರ್ದಾ, ಅದು ಸಂವಿಧಾನಕ್ಕೆ ಅಲ್ವಾ? ಒಂದು ನಿಮಿಷ ಸರ್, that is different thing. They have done it. It is constitutionally also fine. They have done it in democracy. They can do it. They have done it. But the point is, what is happening to the general health of the society? Okay. ಈ ಸಾಮಾಜಿಕ ಸ್ವಾಸ್ಥ್ಯ ಏನಾಗ್ತಿದೆ ಇದರಿಂದ ಎರಡು ಕಡೆನೂ ಕೇಳಬೇಕು. ನೋಡಿ, ಇದು ಫಸ್ಟ್ ಆಫ್ ಆಲ್ ಮಂದಿರ ಕಟ್ಟಿರೋದು ಟ್ರಸ್ಟ್. ಹೌದು, ಮೋದಿ ಅವ್ರನ್ನ ಕರೆದಿದ್ದು ಟ್ರಸ್ಟ್, ಮತ್ತೆ ಇನ್ವಿಟೇಷನ್ ಯೋಗಿ ಅವ್ರನ್ನ ಕರೆದಿದ್ದು ಟ್ರಸ್ಟ್. ನಾನು ಕೇಳಿದ ಪ್ರಶ್ನೆಗೆ ನಾನೇ ಉತ್ತರ ಕೊಟ್ಬಿಡ್ತೀನಿ ನಿಮ್ಗೆ. ಇಬ್ರು ಕಾಂಗ್ರೆಸ್ ಅವ್ರು ಇದ್ರು, ಕಾಂಗ್ರೆಸ್ ಅವ್ರು ಹೇಳ್ತಾರೆ ಇನ್ವಿಟೇಷನ್ ಸಿಕ್ಕಿಲ್ಲ ಅಂತ. ಅರೆ, ಇಬ್ರು ಕಾಂಗ್ರೆಸ್ ಅವ್ರು ಇದ್ರು ಅಲ್ಲಿ. ಪಿಕ್ಚರ್ ತೋರಿಸ್ಲಾ? ಹಾಕ್ರಿ. ವಿಕ್ರಮಾದಿತ್ಯ ಸಿಂಗ್, ಹಿಮಾಚಲ್ ಪ್ರದೇಶ್ ಮಂತ್ರಿ, ಕಾಂಗ್ರೆಸ್ ನೇತಾ, ಅವನು ಇದ್ದ ಅಲ್ಲಿ. ಕಾಂಗ್ರೆಸ್ ಲೀಡರ್ ಅವನು ಇದ್ದ. ಅವ್ನು ಮಾತ್ರ ಅಲ್ಲ, ಆಚಾರ್ಯ ಪ್ರಮೋದ್ ಕೃಷ್ಣನ್ ಅಂತ ಕಾಂಗ್ರೆಸ್ ಪಾರ್ಟಿಯಿಂದ ಉತ್ತರ ಪ್ರದೇಶದಿಂದ ಅವನು ಇದ್ದ ಅಲ್ಲಿ. ಮತ್ತೆ ಹೇಗೆ ಹೇಳ್ತೀರಾ ಬಿಜೆಪಿ ಇವೆಂಟ್ ಅಂತ? ಅದು ನ್ಯಾರೇಟಿವ್. ಎರಡನೇದು, ನೀವು ಹೇಳಿದಕ್ಕೆ ಒಂದು ಚಿಕ್ಕ ಕೌಂಟರ್, ಆಮೇಲೆ ನಾನು ನಿಮ್ಮ ಮುಂದೆ ತಗೊಳ್ಬೋದು. ನೀವು ಹೇಳಿದ್ರಿ ಇದು ತಪ್ಪು ಅಂತ. ಓಕೆ, ಫೈನ್, ಯು ಹ್ಯಾವ್ ಅ ರೈಟ್ ಟು, ನೀವು ಏನು ಹೇಳಬೇಕು ನೀವು ಹೇಳಿದಿರಾ, ಇಟ್ಸ್ ಓಕೆ, ನಿಮಗೆ ಫ್ರೀಡಮ್ ಇದೆ. ಬಟ್ ಇದು ನೋಡಿ, ಅದೇ ನೀವು ಕಾಂಗ್ರೆಸ್ ಬಗ್ಗೆನೂ ಕೇಳ್ಬೋದಲ್ಲ. ಕಾಂಗ್ರೆಸ್ ಅವರು ಹೇಳ್ತಾರೆ, ಇವಾಗ ಅವರು ಜಮೀರ್ ಅಹಮದ್ ಹೇಳಿದ್ರಲ್ಲ, ರಾಜಸ್ಥಾನಲ್ಲಿ ಹೋಗಿ ಹೇಳ್ತಾರೆ, ಪ್ರಚಾರ ಮಾಡ್ತಾರೆ, ನಾವು 2023 ರಾಜ್ಯದಲ್ಲಿ ನಡೆದ ಎಲೆಕ್ಷನಲ್ಲಿ ಕರ್ನಾಟಕದಲ್ಲಿ ನಾವು ಪ್ರತಿ ಮಸೀದಿಗೆ ಹೋಗಿ ನಾವು ಅವ್ರ ಜೊತೆ ಕೂತ್ಕೊಂಡು ಪ್ರತಿ ಸೀಟಲ್ಲಿ ಪ್ರತಿ ಮಸೀದಿಗೆ ಹೋಗಿ ನಾವು ಕೂತ್ಕೊಂಡು ಮಾತಾಡಿ ಒಂದು ಸ್ಟ್ರಾಟಜೈಸ್ ಮಾಡಿದ್ದೀವಿ. ಅದು ನಮ್ಮ ಕಾಂಗ್ರೆಸ್ ಸ್ಟ್ರೆಂತ್ ಅಂತ ಅದ್ರ ಬಗ್ಗೆ ಮಾತಾಡ್ತಿದ್ರು. ನಿರಂಜನ್, ನಾನು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಕೂಡ ಅಷ್ಟೇ ಈಕ್ವಲ್ ಅಪೋರ್ಷನ್ ಆಫ್ ಬ್ಲೇಮ್, ಅಷ್ಟೇ ಅವ್ರನ್ನು ಕೂಡ ಬ್ಲೇಮ್ ಮಾಡ್ತೀನಿ ನಾನು. ಅವ್ರನ್ನ ಪ್ರಶ್ನೆ ಕೇಳಬೇಕು, ಕಾಂಗ್ರೆಸ್ ಹೋಗ್ತಾರ ಇಲ್ಲ ಇವತ್ತು ಕೇಳೋದಕ್ಕೆ. ಅದ್ರ ಜೊತೆಗೇನೆ ನಾವು ಲಾರ್ಜರ್ ಪಿಕ್ಚರ್ ನೋಡೋಣ. ಅಲ್ಲಿ ಒಂದು ಇಬ್ರು ಕಾಂಗ್ರೆಸ್ನವ್ರು ಇರಬಹುದು, ಅಲ್ಲಿ ರಾಮ್ ಭಕ್ತರ ಯಾಕೆ ಹೋಗ್ಬಾರ್ದು ಏನಿದೆ? ಕಾಂಗ್ರೆಸ್ನ ಹೋಗ್ಬಾರ್ದು ಅಂತಿದ್ಯಾ? ರಾಮ ಬಿಜೆಪಿ ಆಸ್ತಿನ ಅಥವಾ ಕಾಂಗ್ರೆಸ್ನ ಆಸ್ತಿನ? ರಾಮ ಒಂದು ಮಾಧ್ಯಮದ ಆಸ್ತಿನ? ಅಲ್ಲ.
ನಾನು ರಾಮ ಆ ಒಂದು ಬಿಜೆಪಿ ರಾಮನು ಕಾಂಗ್ರೆಸ್ ರಾಮನು JDS ರಾಮನು ನಾಗೇಂದ್ರ ಶುರುವಲ್ಲಿ ಒಂದು ಪ್ರಶ್ನೆಗಳು ಕೇಳಿದ್ರಲ್ಲ, ಹಾಗಲ್ಲ. ರಾಮಾಯಣವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಆಮೇಲೆ ರಾಜಕೀಯಕ್ಕೆ ಬರೋಣ. ನಾವು ರಾಮಾಯಣವನ್ನೇ ಅರ್ಥ ಮಾಡ್ಕೊಳ್ಳೋದವರು, ರಾಮನ ಬಗ್ಗೆನೇ ಅರ್ಥ ಮಾಡ್ಕೊಳ್ಳೋದವರು ಅದನ್ನೊಂದು ಬಿಜೆಪಿ ರಾಮ ಮಾಡಿದ್ದಾರೆ, ಒಬ್ಬ ಕಾಂಗ್ರೆಸ್ ರಾಮ ಮಾಡಿದ್ದಾರೆ, ಇನ್ನೊಬ್ರು ಮತ್ತೊಂದು ಮಾಡ್ತಾರೆ. ಹಾಗಲ್ಲ ನಾಗೇಂದ್ರ, ರಾಮಾಯಣ ನಡೆದಿದ್ದು ಯಾವಾಗ 7,000 ವರ್ಷಗಳ ಹಿಂದೆ, ಅಕಾರ್ಡಿಂಗ್ ಟು ಸಮ್ ರಿಸರ್ಚ್. ಕಥಾನಕದ ಕಾಲ ಅದು ರಾಮಾಯಣದಲ್ಲಿ ಬರ್ದಂಗೆ ಆಯ್ತಾ, ಅದು ಮಾತು ಬೇರೆ. ಸದ್ಯಕ್ಕೆ ಚಾಲ್ತಿ ಇರೋರು 300 ರಾಮಾಯಣಗಳಿದಾವೆ. ಅನೇಕ ರಾಮಾಯಣಗಳಲ್ಲಿ ರಾಮ ಹೀರೋ ಅಲ್ವೇ ಅಲ್ಲ, ರಾಮ ವಿಲನ್ನು. ಹೀಗಿರುವಾಗ ಒಂದೇ ವರ್ಷನ್ ರಾಮವನ್ನ ಒಂದೇ ಒಂದು ಧರ್ಮದ ಒಂದು ಐಕಾನ್ ಅನ್ನೋ ಒಂದು ಅದೇ ಒಂದು ಸಂಕೇತವನ್ನು ಇಟ್ಕೊಂಡು ನಾವು ಹೋರಾಟ ಮಾಡೋದಿದೆಯಲ್ಲ, ಇದು ಒಳ್ಳೆ ರಾಜಕೀಯನೂ ಅಲ್ಲ, ಒಳ್ಳೆ ಚರ್ಚ್ ಒಳ್ಳೆ ಸಾಮಾಜಿಕ ಸಂವಾದನೂ ಅಲ್ಲ ಇದು. ಅಲ್ಲ ಬಸವರಾಜ, ನೋಡಿ ಒಂದು ಅನ್ಸೋದೆ ಅಂತಂದ್ರೆ, ಇವತ್ತು ನಾವು ನಿರಂತರವಾಗಿ ಅಯೋಧ್ಯೆ ವಿಚಾರವಾಗಿ ಸುದ್ದಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಲೈವ್ ಕವರೇಜ್ ಅನ್ನ ಮಾಡಿದ್ವಿ, ಮೆಗಾ ಕವರೇಜ್ ಅನ್ನ ಮಾಡಿದ್ವಿ. ಈ ರಾಮ ಮಂದಿರ ಉದ್ಘಾಟನೆಗೂ ಮುಂಚೆ ಕೊಟ್ಟಂತ ಹೇಳಿಕೆಗಳಿಗೂ ಕಾಂಗ್ರೆಸ್ ನಾಯಕರು ಈಗ ಕೊಡ್ತಾ ಇರುವಂತ ಹೇಳಿಕೆಗಳಿಗೂ ಏನ್ ಆಗ್ತಾ ಇದೆ ಗೊತ್ತಾಗ್ತಿಲ್ಲ. ಅವರಲ್ಲೇ ಗೊಂದಲ ಇದೆ. ನಾವು ಹೋಗಲ್ಲ ಅಂತಾರೆ, ಇವತ್ತು ನಾವು ದಲಿತರನ್ನ ರಾಮ ಮಂದಿರ ಕಳಿಸ್ಕೊಡ್ತೀವಿ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ಹೇಳಿದ್ರಲ್ರಿ ಜೈ ಶ್ರೀರಾಮ್ ಅಂತ ಹೇಳಿದ್ದಾರೆ. ಜೈ ಶ್ರೀರಾಮ್ ಅಂತ ಹೇಳಿದ್ರು. ಇಬ್ಬಂದಿ ನೀತಿ ಅದು. ಅಂದ್ರೆ ಈಗ ಇಂಥ ಒಂದು ಹೇಳಿಕೆ ಯಾಕೆ ರಾಮ ಭಕ್ತರು ಅಂತ ಹೇಳಿ ಬಂದಾಗ ರಾಮ ಭಕ್ತರನ್ನ ಹೇಗ್ ಬೇಕಾದ್ರೂ ಬಳಸ್ಕೋಬಹುದು ಅಂತಾನ ಅನ್ನೋ ಒಂದು ಪ್ರಶ್ನೆಗಳು ಮಾಡುತ್ತೆ. ವಿನಯ್ ಬಿದ್ರೆ ಅವರೇ, ಬಿಜೆಪಿ ರಾಮ ಅಂತೆ ಹೌದಾ ಸರ್? ರಾಮ ಮರ್ಯಾದಾ ಪುರುಷೋತ್ತಮ. ರಾಮ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರ ರಾಮ. ಅವನು ನನ್ನ ರಾಮನೂ ಹೌದು, ನಿಮ್ಮ ರಾಮನೂ ಹೌದು, ಎಲ್ಲರ ರಾಮನೂ ಹೌದು. ರಾಮ ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವ, ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ರಾಮ ಈ ನೆಲದ ಅಸ್ಮಿತೆಯ ಸಂಕೇತ. ಅವನು ಸಾಕಷ್ಟು ದೊಡ್ಡ ಉದಾತ್ತ ಚಿಂತನೆಗಳ ಗುಣಗಳ ಸಂಕೇತ. ಹಾಗಾಗಿ ಬಿಜೆಪಿಯ ಪ್ರಣಾಳಿಕೆನಲ್ಲಿ ರಾಮ ಮಂದಿರ ವಿಷಯ ಇತ್ತು ಅನ್ನೋದು ಸೂರ್ಯಚಂದ್ರರಷ್ಟೇ ಸತ್ಯ, ಮತ್ತು ನಾವು ಅದನ್ನ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದು ಸತ್ಯ. ಬನಾಯಂಗೆ ಮಂದಿರವಲ್ಲೇ ಕಟ್ಟುವೆವು ಅಂತ ಘೋಷಣೆ ಕೂಗಿದ್ದು ಸತ್ಯ, ಮ್ಯಾನಿಫೆಸ್ಟೋದಲ್ಲಿ ಇದ್ದಿದ್ದು ಸತ್ಯ. ನಮ್ಮ ಪ್ರತಿ ಪ್ರಣಾಳಿಕೆನಲ್ಲೂ ನಾವೇನು ಬದಲಾವಣೆ ಮಾಡ್ಕೊಂಡಿಲ್ಲ. ಮತ್ತು ವೋಟ್ ಬರುತ್ತೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ರಾಮನ ಇಲ್ಲಿ ಇಟ್ಕೋಬೇಕಾ ಅಲ್ಲಿ ಇಟ್ಕೋಬೇಕಾ ನಾವು ಹೃದಯ ಸಿಂಹಾಸನದಲ್ಲೇ ಇಟ್ಕೊಂಡಿದ್ವಿ, ಅದನ್ನ ನಾವು ಮಾಡಿದ್ದೇವೆ. ಪ್ರಧಾನ ಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿದೆ ಟ್ರಸ್ಟು. ಪ್ರಧಾನ ಮಂತ್ರಿಗಳು ಒಬ್ಬ ಮಹಾನ್ ರಾಮ ಭಕ್ತರು. ಪ್ರಧಾನ ಮಂತ್ರಿಗಳು ದೈವಾಂಶ ಸಂಭೂತರ ರೀತಿನಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಅವರನ್ನು ನೋಡ್ತಾರೆ. ಅಂತ ಒಬ್ಬ ಯಾವುದೇ ಸಂತ ಕೂಡ ಸಂತನಿಗೆ ಸಮಾನವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಅವ್ರು ಹೊಂದಿರ್ತಕ್ಕಂಥವ್ರು ಇವಾಗ ಭಾಗವಹಿಸಿದ್ದಾರೆ. ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜದ ಸ್ವಾಸ್ಥ್ಯ ಏನಾಗುತ್ತೆ ಅಂತ ಯತ್ನಾಳ್ ಅವ್ರು ಕೇಳ್ತಾ ಇದ್ರು. ನಂಗೆ ಬಹಳ ಆಶ್ಚರ್ಯ ಆಗುತ್ತೆ. ಅವತ್ತು ಅವರು ಎಲ್ಲಿ ಹೋಗಿದ್ರು ಅಂದ್ಬಿಟ್ಟು ನಾನು ಮುಗಿಸ್ತೀನಿ, ನೀವು ಮಾತಾಡ್ಬೇಕಾದ್ರೆ ನನ್ನ ಇಂಟರ್ವ್ಯೂನ್ ಆಗಲಿಲ್ಲ. ನೋಡಿ, ಇಡೀ ದೇಶದಲ್ಲಿ ಜಾತಿ, ಮತ, ಪಂಥ, ಲಿಂಗ ತಾರತಮ್ಯವನ್ನು ಪಕ್ಕಕ್ಕಿಟ್ಟು ಮೊನ್ನೆ ರಾಮ ಜನ್ಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮವನ್ನು ಈ ದೇಶ ಸೆಲೆಬ್ರೇಟ್ ಮಾಡಿದೆ. ನೋಡಿ, ನಾನು 25 ವರ್ಷದಿಂದ ಸಾಮಾಜಿಕ ಜೀವನದಲ್ಲಿದ್ದೇನೆ. ನಾವ್ಯಾರು ಸ್ವತಂತ್ರ ಬಂದಿದ್ದ ದಿನದ ಸಂಭ್ರಮವನ್ನು ನೋಡಿಲ್ಲ. ಬಹುತೇಕ ನಮ್ಮೆಲ್ಲರಿಗೂ ಅನ್ಸಿರ್ತಕ್ಕಂಥದ್ದು, ಬಹುತೇಕ ಸ್ವತಂತ್ರ ಬಂದ ದಿನದಲ್ಲಿ ಈ ರೀತಿಯ ಸಂಭ್ರಮ ರಸ್ತೆನಲ್ಲಿ ಮನೆಯಲ್ಲಿತ್ತು ಅಂತ ಅನ್ಸುತ್ತೆ. ನೀವು ನನ್ನ ನೋಡಿದ್ರೆ ದೀಪ ಹಚ್ಚಿಡಿ ಅಂತಂದ್ರು. ಕಾಂಗ್ರೆಸ್ಸಿಗರ ಮನೆ ಮುಂದೆ ದೀಪ ಹಚ್ಚಿಟ್ಟಿರ್ತಕ್ಕಂಥ 1000 ಎಕ್ಸಾಂಪಲ್ ಕೊಡ್ತೇನೆ. ಒಂದ್ ನಿಮಿಷ